ನೀವ್ ಯಾರು ಸರ್? ನೀವು ದಿನೇಶ್, ಹೂ ಆರ್ ಯು? ಯಾರು ನೀವು? ನಾನು ಮನುಷ್ಯ ಅಂತ ಹೇಳ್ಬೋದು, ಅದ ಬಿಟ್ರೆ ಇನ್ನೇನು ಇಲ್ವೇನು. ಎಲ್ಲರೂ ಚಿಕ್ಕ ಹುಡುಗನ ಕೇಳಿದ್ರೆ ನಾನು ಮನುಷ್ಯ ಅಂತ ಹೇಳ್ತಾರೆ. ಯಾರು ಅಂದ್ರೆ ಯಾವ ರೀತಿ ಅರ್ಥ ಹೇಳೋದಕ್ಕಾಗತ್ತೆ? ದೇಹನ ಆತ್ಮನ ನೀವು? ಸದ್ಯಕ್ಕೆ ದೇಹ. ಸದ್ಯಕ್ಕೆ ದೇಹ, ಹೌದ್ ತಾನೆ? ಒಂದು ಯಾರು ಹೇಳ್ತಾರೆ, ರಾಮಪ್ಪನ ತಿಮ್ಮಪ್ಪನ ಅಂತ ಹೇಳ್ತಾರೆ. ಅವಾಗ ಹೇಳ್ದ ಅವನು ಹೋಗ್ಬಿಡ್ತಾನೆ, ಸತ್ತೋಗ್ಬಿಟ್ಟ. ಸತ್ತೋದ ತಕ್ಷಣ ಹೋಗ್ಬಿಟ್ಟಪ್ಪ, ಹೇ ಮಲ್ಕೊಂಡಿಯಾನಲ್ಲ ಮರ ಅಂದ್ರೆ, ಹೇ ಇಲ್ಲ ಹೋಗ್ಬಿಟ್ಟ ಅವನು ಹೇಳ್ತಾರಲ್ಲ, ಹೋಗ್ಬಿಟ್ಟ ಅಂತ. ಹಂಗಾರೆ ಮಲ್ಕೊಂಡಿರೋದು ಹೇ ಒಂದು ಬಾಡಿ, ಅವನ್ ಹೆಣ, ಅವನು ಶವ. ಹಂಗಾರೆ ಹೆಸರು ಹೋಗ್ಬಿಡ್ತು. ಹಂಗಾರೆ ಹೆಸರು ಯಾರಿಗೆ? ಹೌದಲ್ವಾ? ಆತ್ಮ ಆತ್ಮ ವ್ಯಕ್ತಿತ್ವಕ್ಕೆಲ್ಲ ಆತ್ಮಕ್ಕಿನ ಹೆಸರು, ಆತ್ಮಕ್ಕನೇ ಹೆಸರು. ಯಾಕಂದ್ರೆ ಹೋಗ್ಬಿಟ್ನಲ್ಲ, ಹೋಗ್ಬಿಟ್ಟ ರಾಮಪ್ಪ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ಹಂಗೆ ಹೋಗ್ಬಿಟ್ಟ ಅಂತ ಹೇಳ್ತಾರಲ್ಲ, ಹಂಗೆ ಆತ್ಮಕ್ಕೆ ಹೆಸರು. ಆ ಆತ್ಮ ನಿನ್ನೊಳಗಡೆ ಐತೆ ಅಂತ ಗೊತ್ತಾಯ್ತಲ್ಲ. ಹಂಗಾರೆ ಆತ್ಮ ನಿನ್ನೊಳಗಡೆ ಏನೇನ್ ಮಾಡ್ತೈತೆ? ಒಳ್ಳೇದಾವ್ದು ಕೆಟ್ಟದಾವ್ದು ಎಲ್ಲ ತೋರ್ಸುತ್ತೆ. ಬಟ್ ಅದು ನಾವು ಕೆಲವೊಂದು ಸಲ ಏನ್ ಮಾಡ್ತೀವಿ ಯೋಚನೆ ಮಾಡಕ್ ಬಂದಿಲ್ಲ ಮನುಷ್ಯನಿಗೆ. ನನ್ನೊಳಗಡೆ ಏನೈತೆ, ನನ್ನೊಳಗಡೆ ಎಂತ ಅದ್ಭುತ ಐತೆ ಅಂತ ಹೇಳ್ಬಿಟ್ಟು ಯಾವನಿಗೂ ಅರಿವಿಲ್ಲ. ಯಾವ್ರಿಗೂ ಅರಿವಿಲ್ದಂಗೆ ಏನ್ ಮಾಡ್ತೈತೆ ನನ್ನೊಳಗಡೆ, ಏನಕ್ಕೋಸ್ಕರ ಮಾಡ್ತೈತೆ ವಿಚಾರಗಳನ್ನೆಲ್ಲ ಯಾರು ಮಾತಾಡಕ್ಕಾಗತ್ತೆ, ಯಾರ ಹತ್ರ ತಿಳ್ಕೊಳಕ್ಕಾಗತ್ತೆ? ಸುಮ್ಮನೆ ಸಾಮಾನ್ಯ ವಿಚಾರ ಅಲ್ಲ. ಇದೆಲ್ಲ ತಿಳ್ಕೊಂಡ್ರೆ ನಾನ್ ಯಾರು ಅಂತ ಗೊತ್ತಾದ್ರೆ, ನನ್ನೊಳಗಡೆ ಇಂಥದೆಲ್ಲ ಐತೆ ಅಂತ ಗೊತ್ತಾಗುತ್ತೆ. ಇದೆಲ್ಲದ ನನ್ನೊಳಗಡೆ ಕುತ್ಕೊಂಡು ಯಾಕಿದ್ ಮಾಡ್ತೈತೆ, ಯಾಕಿದ್ ಮಾಡೋದಕ್ಕೆ ಕಾರಣ ಏನು, ಅವೆಲ್ಲ ತಿಳ್ಕೊಬೋದು. ಇಲ್ಲ ಅಂತಂದ್ರೆ ಬಂದೆ ಹೋದ ತಿಮ್ಮ ಬಂದ ತಿಮ್ಮ ಅಂತ ಬಂದು ಹೋಗ್ತಾ ಇರ್ಬೇಕಾಗತ್ತೆ. ಹೋಗ್ಬೇಕಾದ್ರೆ ಸುಮ್ನೆ ಹೋಗಲ್ಲ. ಅವಾಗ ಇದೆಲ್ಲದು ತಿಂದಲ್ಲ, ಇದೆಲ್ಲ ಅನುಭವಿಸ್ದಲ್ಲ, ಇದೆಲ್ಲ ಮಾಡ್ದಲ್ಲ, ಅದಕ್ಕೆ ಲೆಕ್ಕ ಕೊಡಪ್ಪ ಅಂತ ಬರ್ತಾನೊಬ್ಬ ಲೆಕ್ಕ ಕೇಳಕ್ಕೆ. ಆ ಲೆಕ್ಕಕ್ಕೆ ನೀವು ಆನ್ಸರ್ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಕರ್ಕೊಂಡೋಗಿ ಕೂರ್ಸ್ಬೇಕಾಗತ್ತೆ. ಎಲ್ಲಿ ಕೂರ್ಸ್ಬೇಕೋ ಅಲ್ಲಿ ಕೂರಿಸ್ತಾರೆ. ನಿಮ್ ಪ್ರಪಂಚದಲ್ಲಿ ಐತಲ್ಲ, ಏನಂತ ತಪ್ಪು ಮಾಡಿದ್ರೆ ಕರ್ಕೊಂಡೋಗಿ ಜೈಲಿಗೆ ಅಂತ. ಹಂಗಾರೆ ಅದಕ್ಕೂ ಒಂದು ಜೈಲ್ ಐತೆ, ಕರ್ಕೊಂಡೋಗಿ ಕೂರಿಸ್ತಾರೆ. ಅದಕ್ಕೊಂದು ಹೆಸರು ಐತೆ. ಅದಕ್ಕೆ ಹೋಗಿ ನಾವು ಹಾಳಾಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಉನ್ನತವಾಗಿ ಪಡ್ಕೊಂಡು ಅಂದ್ರೆ, ಈಗ ನಿಮ್ಮೂರಲ್ಲಿ ಹೆಂಗೆ ಒಂದು ಪ್ರೌಢ ಅಂತ ಹೇಳ್ಬಿಟ್ಟು ಒಂದು ಗೌರವ ರೀತಿಯಾಗಿ ಒಂದು ಪದವಿನ ಒಂದು ಕೊಡ್ತಾರೋ, ಹಂಗೆ ಅದಕ್ಕೂ ಒಂದು ಪದವಿ ಐತೆ. ಅದಕ್ಕೆ ನಮಗೆ ಆ ಪದವಿ ಬೇಕಾ ಈ ಪದವಿ ಬೇಕಾ ಅಂತ ತಿಳ್ಕೊಂಡು ಆರಿಸ್ಕೊಂಡು ಬದುಕುವಂತ ಆಸೆ ಇಲ್ಲ. ಊರಿದು ಇದು ಈ ಪ್ರಪಂಚ ಆರಿಸ್ಕೊಂಡು ಹಿಂಗೆ ಹೋಗ್ಬೇಕು, ಇಂಥದ್ದಕ್ಕೆ ಹೋಗ್ಬೇಕು, ಇಂಥದನ್ನ ನಾವು ಪಡಿಬೇಕು. ಪ್ರತಿಯೊಬ್ಬರೂ ಪಡ್ಕೊಳೋ ಅಂತ ಶಕ್ತಿ ಐತದು. ಪ್ರಪಂಚಕ್ಕೆ ಗೊತ್ತಿಲ್ಲ, ಅದನ್ನ ಅಪೇಕ್ಷೆ ಪಡ್ತಾ ಇಲ್ಲ. ತಿಳ್ಕೊಂಡ್ರೆ ಪ್ರತಿ ಒಬ್ಬ ಮನುಷ್ಯನು ಜಗಳ ಆಡ್ಕೊಂಡು ಹೋರಾಟ ಮಾಡ್ಕೊಂಡು ಎಲ್ಲದನ್ನು ಬಿಟ್ಟಾರು ಪಡ್ಕೊಳಕ್ ನಿಂತ್ಕೊಂತಾರೆ. ಯಾಕೆ? ಮಹಾನ್ರುಗಳೆಲ್ಲ ಹುಟ್ಟಬೇಕಾದ್ರೆ ನಮ್ಮ ಆಕಾಶದಂಗ ಹುಟ್ಕೊಂಬಂದ್ರ ಅಥವಾ ಹುಟ್ಟಬೇಕಾದ್ರೆ ಮಹಾನ್ರಾದ್ರ? ಹುಟ್ಟಿದ್ರು, ಬೆಳೆದ್ರು, ಹೆಂಡತಿ ಮಕ್ಕಳು ಆಸೆ ಇಚ್ಛೆನೆಲ್ಲ ಬೆಳ್ಕೊಂಡ್ರು. ಅದನ್ನ ತಿಳ್ಕೊಂಡ ತಕ್ಷಣ ಎಲ್ಲದನ್ನ ಹಿಂಗೆ ಬಿಸಾಕಿ, ಹೆಂಗೆ ಹೇಳ್ರಿ, ಎಡಗಾಲಾಗಿ ಒದ್ದು ಹೋಗ್ಬಿಟ್ರು ಅಂತ ಹೇಳ್ತಾರೆ ಗೊತ್ತಾ? ಆ ರೀತಿಯಾಗಿ ಬಿಟ್ಟು ಹೋಗ್ಬಿಟ್ರು ಸರ್. ಅದನ್ನ ತಿಳಿಸ್ಲಿಕ್ಕೋಸ್ಕರನೇ ಈ ಪ್ರಪಂಚದಲ್ಲಿ ಬಾಂಧವ್ಯಗಳನ್ನ ಇಟ್ರು. ಏನ್ ಬಾಂಧವ್ಯಗಳು ಇಟ್ರು ಹೇಳ್ರಿ? ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ಈ ಬಾಂಧವ್ಯಗಳನ್ನ ಇಟ್ರು. ಈ ಬಾಂಧವ್ಯದಲ್ಲಿ ತಂದೆ ತಾಯಿ ಎಷ್ಟು ಮುಖ್ಯನೋ ಗಂಡ ಹೆಂಡತಿ ಅಷ್ಟೇ ಮುಖ್ಯ. ಹೆಂಡತಿ ಉದಾಹರಣೆಗೆ ತಂದೆ ತಾಯಿ ಮಗಳನ್ನ ಬೆಳೆಸ್ತಾರೆ, ಚಿಕ್ಕ ವಯಸ್ಸಿಂದ ಬೆಳ್ಕೊಂತ ಬರ್ತಾರೆ. ಎಷ್ಟು ಪ್ರೀತಿಯಿಂದ ಬೆಳೆಸ್ತಾರೆ. ಕಾಲ್ ಚೆನ್ನಾಗಿಲ್ಲ, ಸ್ವಲ್ಪ ಬೇಜಾರಾಗಬೇಡಿ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ, ಹೆಣ್ಮಗಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸ್ತಾರೆ. ಬೆಳೆಸಿ ಎಷ್ಟು ಪ್ರೀತಿಯಿಂದ ಬೆಳೆಸ್ತಾರೆ ಅಂದ್ರೆ, ಎಲ್ಲದನ್ನು ನನ್ನ ಮಗಳಿಗೆ 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 ಅಂತ ಹೇಳ್ಬಿಟ್ಟು ಧಾರೆ ಎಳೆದ್ಬಿಟ್ಟು, ಮಗಳಿಗೂ ಧಾರೆ ಎಳೆದು ಬೆಳೆಸ್ತಾರೆ. ಒಬ್ಳೆ ಮಗಳು ಅಂತ ಹೇಳಿದ್ ದುಡಿದು ಸುಖನೆಲ್ಲ ಏನ್ ದುಃಖ ದುಡಿದಿರ್ತಾರೋ ಅದನ್ನ ಎಷ್ಟೊಂದು ನನ್ನ ಮಗಳಿಗೋಸ್ಕರನೇ ಅಂತ ಹೇಳ್ಬಿಟ್ಟೆ ತಾನೆ. ತನ್ನ ತಾಯಿ ನಿದ್ದೆ ಬಿಟ್ಟು, ತನ್ನ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಗರ್ಭದಲ್ಲಿ ಮಗು ಬೆಳಿತೈತೆ ಅಂತ ಹೇಳ್ಬಿಟ್ಟು ನನ್ನ ಮಗುಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವಳು ಇಚ್ಛೆನೆಲ್ಲ ಮರಿತಾಳೆ ತಾಯಿ. ಹೌದ್ ತಾನೆ? ಇಚ್ಛೆನೆಲ್ಲ ಬಿಟ್ಕೊಟ್ಬಿಡ್ತಾಳೆ. ಯಾಕಂದ್ರೆ ತಾಯಿ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಬೇಡ, ಟೂರ್ ಹೋಗ್ಬೇಕು ಬೇಡ, ಟ್ರಿಪ್ ಹೋಗ್ಬೇಕು ಬೇಡ, ಅಲ್ಲಿ ಹೋಗ್ಬೇಕು, ಅದು ತಿನ್ಬೇಕು ಇದು ತಿನ್ಬೇಕು ಬೇಡ ಬೇಡ, ಗರ್ಭಿಣಿ ಗರ್ಭಿಣಿ ಅಂತ. ಹಂಗಾರೆ ಮಗಳಿಗೆ ಅಲ್ಲಿಂದ ಶುರು ಮಾಡ್ತಾಳೆ ತನ್ನ ತಾಯಿ ತ್ಯಾಗ ಮಾಡಕ್ಕೆ. ಆ ರೀತಿ ತ್ಯಾಗ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದಿರೋಂಥ ಮಗಳನ್ನ ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ದಿನ ವಯಸ್ಸು ಬಂತು ಅಂದ ತಕ್ಷಣ ಇನ್ನೊಬ್ಬನಿಗೆ ಕಟ್ಕೊಡ್ತಾರೆ. ಹಿಂಗೆ ಗಂಡನ ಮನೆಗೆ ಹೋಗ್ಬೇಕಂತ ರೆಡಿ ಆಗ್ತಾರೆ. ಗಂಡನಿಗೆ ಮದುವೆ ಮಾಡ್ಕೊಡ್ತಾರೆ. ಮದುವೆ ಮಾಡಿ ಕಳಿಸ್ಬೇಕಾರೆ ಇರೋ ಒಬ್ಬಳ ಮಗಳನ್ನ ದಾರೆ ಹೊಡೆದು ಕಳ್ಸಿಕೊಟ್ಬಿಡ್ತಾರೆ. ಅವಾಗ ಅವಳು ಹುಟ್ಟಿದ ಊರು, ಹುಟ್ಟಿದ ಊರು, ಸ್ವಂತ ಬಂದು ತಂದೆ ತಾಯಿ, ಆ ತಂದೆ ಆಸ್ತಿ, ಅವತ್ತಿಂದ ತಂದೆ ಆಸ್ತಿಗೆ ಅವಳು ಅಲ್ಲ, ಅವತ್ತಿಂದ ಡಿವೈಡ್ ಆಗಿ ಹೋಗ್ಬಿಡ್ತು. ಅವಳು ಬೀಗ ಅವಳು ಬಂದು ನೆಕ್ಸ್ಟ್ ಟೈಮ್ ಬಂದ್ರು ಅವಳು ಬೀಗ ಸಲೀಸಾಗಿ ತಗೊಳಂಗಿಲ್ಲ, ಮುಟ್ಟಂಗಿಲ್ಲ. ಏನಿದ್ರು ಅಮ್ಮನ್ ಕೇಳ್ಬೇಕು. ಆ ರೀತಿ ಆಗ್ಬಿಡ್ತಾವ. ಹಂಗಾರೆ ತಂದೆ ಆಸ್ತಿಯಿಂದ ಹಿಡಿದು ಪ್ರತಿ ಒಂದು ಎಲ್ಲದೂ ಬೇರೆ ಆಗೋಗೋಯ್ತು. ಅರ್ಜೆಂಟಿಗೆ ದುಡ್ಡು ಬೇಕು ಅಂತಂದ್ರೆ ಅಪ್ಪ ದುಡ್ಡು ಬೇಕು, ಅಮ್ಮ ದುಡ್ಡು ಬೇಕು ಅಂತ ಕೇಳ್ತಾಳೆ. ಮುಂಚೆ ಬಂದು ಸಲೀಸಾಗಿ ದುಡ್ಡು ತಗೊಂಡಂಗೆ ತಗೊಳಕ್ಕಾಗಲ್ಲ. ಅಂದ್ರೆ ಅದು ಸಪರೇಟ್ ಆಗೋಯ್ತು. ಅದು ಯಾರ್ದಾಯ್ತು? ಅಮ್ಮನ ಮನೆ, ಅಪ್ಪನ ಮನೆ ಆಗೋಯ್ತು. ಹಂಗಾಗ್ಲಿಲ್ಲ. ಹೌದ್ ತಾನೆ? ಅಣ್ಣ ತಮ್ಮ ಇದ್ರೆ ಅಂದ್ರೆ ಇಲ್ಲ, ಅದು ಬೇರೆ ಆಗೋಯ್ತು. ಊರು ಬೇರೆ ಆಯ್ತು, ಮನೆ ಬೇರೆ ಆಯ್ತು, ಎಲ್ಲದೂ ಬೇರೆ ಆಗಿ ಎಲ್ಲದೂ
ಹುಟ್ಟಿದೂರಿಂದ ಹಿಡಿದು ಫ್ರೆಂಡ್ಸ್ ಎಲ್ಲಾನು ಬಿಟ್ಟು ಹೋಗ್ಬಿಟ್ಲಲ್ಲ. ಏನಕ್ಕೆ ಬಿಟ್ಟೋದ್ಲು? ಏನಕ್ಕೆ ಬಿಟ್ಟೋದ್ಲು? ಯಾಕೆ ಅಂದ್ರೆ ಗಂಡ ಕೊಡುವಂತ ಸುಖ ಇಲ್ಲೆಲ್ಲೂ ಸಿಗೋದಿಲ್ಲ. ಈ ಯಾವ ಸ್ವತ್ತು ಸುಖ ಆಸ್ತಿ ಪಾಸ್ತಿ ತಂದೆ ತಾಯಿ ಯಾರ ಕೈಲಿಂದ ಅದನ್ನ ಕೊಡಕ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರನೇ ಒಂದು ಗಂಡನಿಂದ ಹೋದ್ರಲ್ಲ, ಹೋಗುತ್ತಲ್ಲ. ಈ ಪ್ರಪಂಚ ಎತ್ತಿಟ್ಟಿರೋದು ನೋಡಿ, ವಿಧಿ ವಿಧಾನ ಎಷ್ಟು ಚೆನ್ನಾಗಿ ಎತ್ತಿರೋದು. ಯಾವ ಪ್ರಾಣಿಗಳಿಗೆ ಹಂಗಿಲ್ಲ, ಮನುಷ್ಯನಿಗೆ ಮಾತ್ರ ವಿಧಿ ವಿಧಾನ ಇಟ್ಟಿರೋದು. ಇವೆಲ್ಲ ತತ್ವಗಳು ಅಳವಡಿಸ್ಕೊಂಡು ಹೋಗ್ಬೇಕು. ಇದನ್ನ ನೋಡ್ಕೊಂತ ತಿದ್ಕೋಬೇಕು ಮನುಷ್ಯ ಅನ್ನೋದಕ್ಕೋಸ್ಕರ ನೀವೆಲ್ಲ ವಿಧಿವಿಧಾನಗಳನ್ನ ಇಟ್ಟಿರ್ತಾರೆ. ನಾನು ನೀವು ಇಟ್ಟಿರೋದಲ್ಲ, ಇದು ಎಷ್ಟೋ ಸಾವಿರ ವರ್ಷಾನುಗಳಿಂದ ಕಾಲಗಳಿಂದ ಇದು ವಿಧಿವಿಧಾನ ಇಟ್ಟಿದ್ದಾರೆ ಅಂತಂದ್ರೆ ಈಗ್ಲೂ ನಾವು ನಡ್ಕೊಂಡು ಹೋಗ್ತಾ ಐತೆ ಅಂದ್ರೆ ಅದೇನೋ ತತ್ವ ಹೇಳ್ತಾ ಐತೆ ಅನ್ನೋದನ್ನ ಬಿಟ್ಬಿಟ್ವಿ. ಇದ್ರೊಳಗೆ ಮುಳುಗ್ಬಿಟ್ವಿ ನಾವು. ಅದ್ರಾಗ ಸುಖ ಐತೆ ಅಂತ ಬಿಟ್ಟು ಹೋಗ್ತಾ ಇದೀವಿ ವಿನಃ ಅದೇನಕ್ಕೋಸ್ಕರ ಅದು ಇಲ್ಲಿ ಯಾರೂ ಕೊಡಕ್ಕಾಗದೇ ಇರುವಂತ ಸುಖ ಗಂಡನ ಹತ್ರ ಐತೆ. ಅದಕ್ಕೋಸ್ಕರ ನೀನ್ ಹೋಗಮ್ಮ ಸುಖ ಅನುಭವಿಸು ಅಂತ ಹೇಳ್ಬಿಟ್ಟು ತಂದೆ ತಾಯಿನೇ ದಾರಿ ಹೇಳಿ ಕಳ್ಸ್ಕೊಡ್ತಾರೆ. ಹೋಗಮ್ಮ ಅಂತ ಹೇಳ್ಬಿಟ್ಟು. ಹೌದಾನೆ? ಅವಾಗ ಅವ್ನ್ ಬಡವನೇ ಆಗಿದ್ರು, ಇವು ಶ್ರೀಮಂತನೇ ಆಗಿದ್ರು, ನೀನ್ ಬಡವ ಮನೆಯಲ್ಲೇ ಇದ್ಕೊಂಡೆ ನೀನ್ ಇರ್ಬೇಕಮ್ಮ. ಏನಾನ ಕಷ್ಟ ಬಂದ್ರೆ ಬೇಕಾದ್ರೆ ಬಂದು ನೀನ್ ಇಸ್ಕೊಂಡು ಹೋಗು ಅಂತ ಹೇಳ್ತಾರೆ ವಿನಃ ಕಷ್ಟ ಬಂದ್ರೆ ಬಂದ್ಬಿಡು ಅಂತ ಹೇಳಲ್ಲ. ಅಲ್ಲೇ ಇರ್ಬೇಕು ನೀನ್, ಏನೇ ಕಷ್ಟ ಬಂದ್ರು ಅಂತ ಹೇಳಿ ಕಳಿಸ್ತಿರ್ತಾನೆ. ಹಂಗಾರೆ ಏನಿರ್ಬೇಕಲ್ಲಿ ಸುಖದಲ್ಲಿ? ಏನದು ಸುಖ? 2 ನಿಮಿಷ ಸುಖಕ್ಕೋಸ್ಕರ ಅದನ್ನ ಕಳ್ಸ್ಕೊಡೋದು. ಅದು 2 ನಿಮಿಷಕ್ಕೆ ಸುಖ, ಅದು ಅದಕ್ಕೆ ಮೇಲಿಲ್ಲ. ಆದ್ರೆ ದಿನ ಸುಖ ಪಡ್ಬೋದು, ಆದ್ರೆ 2 ನಿಮಿಷ ಸುಖ. ಆದ್ರೆ ಅದು ಎಲ್ಲದಕ್ಕಿಂತ ಸುಖ. ನೀನ್ ಎಣ್ಣೆ ಹೊಡೆಯೋದಕ್ಕಿಂತ ಸುಖ ಇಡ್ಬೋದು, ಎಲ್ಲದಕ್ಕಿಂತ ಸುಖ. ಅದು ಹೆಣ್ಣಿನ ಸುಖ ಅನ್ನೋದಿದೆಯಲ್ಲ, ಅದು ಸಂಭೋಗ. ಅದು ಹೆಂಗಿಟ್ಟೆ ನೋಡಿ, ಸೃಷ್ಟಿಕರ್ತನ ನಿಯಮ ಹೆಂಗೆ ಪ್ರೇರಣೆ ಅದಂಗೆ ಅಂತ ಸುಖ. ಅದು ಎಲ್ಲೂ ಸಿಗದೆ ಇರುವಂತ ಸುಖ ಹೆಣ್ಣಲ್ಲಿ ಇಟ್ಟಿದ್ದಾರೆ. ಗಂಡಿಗೂ ಹೆಣ್ಣಲ್ಲಿ, ಹೆಣ್ಣಿಗೂ ಗಂಡನಲ್ಲಿ ಇಟ್ಟಿದ್ದಾರೆ. ಅಂತ ಸುಖಕ್ಕೋಸ್ಕರ ಅದು ಅಲ್ಪ ಸುಖ ಅಂತಂದು ಹೇಳ್ಬೋದು. 2 ನಿಮಿಷ ಸುಖ ಅದು. ಆ ಅಲ್ಪ ಸುಖಕ್ಕೋಸ್ಕರ ಇಷ್ಟು ಹುಟ್ಟಿದ ಮನೆನ ಬಿಟ್ಟು ಹೋಗ್ತಾನಲ್ಲ. ಹಿಂಗಿರೋಂತ ನೀನು ದೀರ್ಘ ಸುಖಕ್ಕೆ ಒಬ್ಬ ಪುರುಷ ಇದ್ದಾರೆ. ಆ ದೀರ್ಘ ಸುಖ ಹೆಂಗಿರುತ್ತೆ ಅಂತ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಈ ಅಲ್ಪ ಸುಖನ ಉಂಟು ಮಾಡಿದ್ದಾರೆ. ಈ ಅಲ್ಪ ಸುಖದಿಂದ ದೀರ್ಘ ಸುಖನ ಪಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ಗಂಡು ನೋಡ್ಕೋ, ಒಬ್ಬ ಗುರು ನೋಡ್ಕೋ. ಅವ್ರ ಮುಖಾಂತರ ಸೃಷ್ಟಿಕರ್ತನ ಸುಖವನ್ನ ಅನುಭವಿಸ್ಲಿಕ್ಕೋಸ್ಕರನೇ ಇವನ್ನೆಲ್ಲ ವಿಧಿವಿಧಾನ ಇಟ್ಟಿದ್ದು. ಈ ಇಟ್ಬಿಟ್ಟು ಹೆಂಗೆ ನೀನು ಬಿಟ್ಟೋದು ಹಂಗೆ ಮಹಾನ್ರುಗಳು ಹೇಳಿರೋ ಮಹಾನ್ರುಗಳೆಲ್ಲ ಈ ಪ್ರಪಂಚನ ಆ ದೀರ್ಘ ಸುಖನ ಕಂಡ ತಕ್ಷಣ ಈ ಪ್ರಪಂಚನ ಎಡಗಾಲಲ್ಲಿ ಒದ್ದು ಹೋದ್ರು. ಹೆಂಗೆ ಮಗಳು ತಾಯಿ ಮನೆಯನ್ನ ಬಿಟ್ಟು ಹೋದ್ಲು, ಹಂಗೆ ಈ ಪ್ರಪಂಚನ ಬಿಟ್ಟು ಅವ್ರ ಗುರುಗಳಿಂದ ಹೋದ್ರು. ಹಂಗೆ ಗುರುವಿಗೆ ಗುಲಾಮನಾಗಿ ಹೋಗುವ ತನಕ ದೊರೆಯದನ ಮುಕುತಿ ಅಂತ ಬಿಟ್ಟು ಹೋದ್ರು. ಹಂಗಾರೆ ಈ ಪ್ರಪಂಚನೆಲ್ಲ ಬಿಟ್ಬಿಟ್ಟು ಭಿಕ್ಷಾಂದಿಗಿ ಅಂತ ಹೋದ್ರು ಅಂತಂದ್ರೆ ಹಂಗಾರೆ ಯಾವ ಸುಖ ಇಲ್ದನ ಬಿಟ್ಟು ಹೋಗ್ತಾರೆ. ಇವಾಗ ನಿಮಗೆ 5,000 ರೂಪಾಯಿ ಸಂಬಳ ಒಂದ್ ಕಡೆ, 10,000 7,000 6,000 ರೂಪಾಯಿ ಕೊಡ್ತೀನಿ ಅಂದ್ರೆ ಅಲ್ಲಿ ಇರ್ತೀರೇನ್ರಿ ನೀವು? 5,000 ರೂಪಾಯಿ ಕೊಡೋ ಜಾಗದಾಗ ನಿಮ್ದೇ ಇದ್ರೆ ಇರ್ಬೋದು, ಇಲ್ಲ ಅಂದ್ರೆ ಇರಲ್ಲ. 1,000 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ ನೋಡೋಣ ಬಿಡ, ಅಲ್ಲೋಗಿ ನೆಮ್ಮದಿ ಹುಡ್ಕೋಣ ಅಂತ ಹೋಗ್ತೀವಿ ಅಷ್ಟೇನೆ. ಹೇಳ್ಬೋದು ಅಷ್ಟೇನೆ. ನೀವು ಅಲ್ಲೇ ಹೋಗಿ ನೆಮ್ಮದಿ ಕಂಡ್ಕೊಂಡು ನಾವು 1,000 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ ಏನಕ್ಕನ ಮನೆಗೆ ಆಗ್ತದೆ ಅಂತಂದೇ ಹೋಗ್ತೀವಿ. ಹೌದಾನೆ? ಅಂದ್ರೆ ಯಾವ್ದೋ ಒಂದು ನೆಮ್ಮದಿ ಅನ್ನೋದು ಯಾವ್ದೋ ಒಂದು ಪ್ಲಸ್ ಆಗುತ್ತೆ ಅಂದ್ರೆ ಮಾತ್ರ ಹೋಗ್ತೀವಿ. ಇಲ್ಲ ನಿಮಗೆ 5,000 ರೂಪಾಯಿಂದ 4,000 ರೂಪಾಯಿ ಕೊಡ್ತೀವಿ, ಅದೇ ಕೆಲಸ ಮಾಡ್ಕೊಂಡು ಅಂದ್ರೆ ಇರ್ತೀರಾ? ನೆಮ್ಮದಿನೂ ಇಲ್ಲ, 4,000 ರೂಪಾಯಿ ಕೊಡೋದ್ರೆ ಇರ್ತೀವಾ? ಬೇಡಪ್ಪ ಇನ್ನೊಂದ್ ಕಡೆ ಹೋಗ್ತೀವಿ ಅಂತ ಹುಡ್ಕೊಂಡು ಹೋಗ್ತೀವಿ ತಾನೆ. ಅಂದ್ರೆ ಇದ್ರಲ್ಲಿ ಮಾತ್ರ ಒಳ್ಳೇದನ್ನ ಹುಡ್ಕೊಂಡು ಪ್ಲಸ್ ಅಂತ ಹುಡ್ಕೊಂಡು ಹೋಗ್ತಾ ಇದೀವಿ. ಯೋಚನೆ ಮಾಡೋದ್ ಬೇಡವಾ? ಹಂಗಾರೆ ಇದಕ್ಕಿನ ಹಂಗಾರೆ ಇದನ್ನ ನೀವು 10,000 ರೂಪಾಯಿ ಕೊಡೋದ್ರಾಗಲ್ಲಿ 20,000 ಕೊಡ್ತೀವಿ ಅಂದ ತಕ್ಷಣ ಬಿಟ್ಟು ಹೋಗ್ಬಿಟ್ರಿ. ಅಂತದ್ ಈ ಪ್ರಪಂಚನೆಲ್ಲ ಬಿಟ್ಬಿಟ್ಟು ಲಂಗೋಟಿ ಕಟ್ಕೊಂಡು ಒಂದು ಭಿಕ್ಷೆ ಪಾತ್ರ ಇಟ್ಕೊಂಡು ಹೋಗ್ತಾರೆ ಅಂತಂದ್ರೆ ಈ ಒಂದು ಇಂಥದನ್ನ ಪ್ರಪಂಚದ ಬಿಟ್ಟು ಅವ್ರ ಹಂಗ ಹೋಗ್ತದಾರ ಅಂತಂದ್ರೆ ಹಂಗಾರೆ ಇದಕ್ಕಿನ್ನ ಹಂಗಾರೆ ದೊಡ್ಡದಾಗಿದ್ರೆ ತಾನೇ ಅವ್ರ ಹಂಗ ಲಂಗೋಟಿ ಕಟ್ಕೊಂಡು ಹೋಗ್ತಾರೆ. ಹಂಗಾರೆ ಅದೆಂತ ದೊಡ್ಡದಾಗಿರ್ಬೇಕಂದ್ರೆ ಈ ಪ್ರಪಂಚಕ್ಕಿನ್ನ ಅದೆಂತ ದೊಡ್ಡದಾಗಿರ್ಬೇಕು ಅದು. ಹಂಗಾರೆ ಅದು ಯಾವ್ದೋ ಒಂದು ದೊಡ್ಡದಾಗಿರ್ಬೇಕಲ್ವಾ? ಜೀವನಕ್ಕಿಂತ ದೊಡ್ಡದಾಗಿರ್ಬೇಕು. ಹಂಗಾರೆ ಅದು ಯಾವ್ದಾಗಿರ್ಬೇಕದು? ಅದನ್ನ ಚಿಕ್ಕಿದ್ಕೆ ಅಲ್ವಾ ಗುರುವಿನ ಹೋಗ್ಬಿಟ್ಟು ಗುರುವಿಗೆ ಗುಲಾಮನಾಗಿ ಹೋಗೋದು ಅನ್ನಕ ದೊರೆ ಅವರಿಂದ ಹೋಗ್ಬಿಟ್ರಲ್ಲ. ಹಂಗೆ ಯಾವೊಂದು ಹೇಳಿದಾರೆ ನಿನಗೆ ಹಂಗಾಗುವಂತ ಯಾರನ್ನ ಹೇಳ್ತಿದಾರ? ತರ ಆಗುವಂತ ಯಾರು ಹೇಳಲ್ಲ. ಈಗ ಬುದ್ಧನ್ ತರ ಆಗುವಂತ ಯಾರು ಹೇಳ್ತಾರೆ? ಮನೆ ಬಿಟ್ಟು ಹೋಗಿ ಬುದ್ಧನ್ ತರ ಆಗಪ್ಪ ಇಲ್ಲ. ಸರಿ ಆಗಲ್ಲ. ಬುದ್ಧನ್ ತರನೇ ನಿಮಗೆ ಒಂದು ಕೊಡ್ತೀನಿ ಅಂತಂದ್ರೆ, ಬುದ್ಧನ ಸ್ಥಾನ ಕೊಡ್ತೀನಿ, ರಾಘವೇಂದ್ರ ಸ್ವಾಮಿ ಸ್ಥಾನ ಕೊಡ್ತೀನಿ ಅಂತಂದ್ರೆ ಬೇಡ ಅಂತೀರಾ? ನಾನು ಕೊಡ್ತೀನಿ ಅಂದ್ರೆ ನಾನು ಬೇಡ ಅಂತೀನಿ. ಯಾಕೆ ಬೇಡ ಅಂತೀರಾ? ನನ್ಗೆ ಅಷ್ಟೊಂದು ಗೊತ್ತಿಲ್ಲ, ಅದೇನು ಅದೇ ಅದಕ್ಕೆ ಗೊತ್ತಿಲ್ಲ ಅಂತ ಬೇಡ ಅಂತೀರಾ? ಅದಕ್ಕೆ ತಿಳ್ಕೊಳ್ಳಿ. ಇನ್ನೊಂದು ಕೇವಲ ಹೇಳ್ಬಿಡ್ತೀನಿ. ಈಗ ಒಂದ್ ಹೆಣ್ಣಿಗೆ ಮೆಚುರಿಟಿನೇ ಆಗಿಲ್ಲ, ಅವಳಿಗೆ ಇನ್ನೂ ಅದು ಇದೇ ಬಂದಿಲ್ಲ, ಏನು ಸೆಕ್ಷನ್ ಅದೇ ಬಂದಿಲ್ಲ ಅಂತ ಅವಳಿಗೆ ಸಲ್ಮಾನ್ ಖಾನ್ ತರ ಒಳ್ಳೆ ಇದು ಕಟ್ಮಸ್ತಾದ ದೇಹ, ಬ್ಯೂಟಿಫುಲ್ ಅಂತ ಒಳ್ಳೆ ಇದ್ರಂತ ಕೊಡ್ತೀನಿ ಅಂತಂದ್ರೆ ಅವಳು ಇಚ್ಛೆ ಬರುತ್ತಾ? ಬೇಡಪ್ಪ ಅಂತ ಹೇಳ್ತಾಳೆ. ಅದೇ ಅವಳಿಗೆ ಇಚ್ಛೆ ಬರಂಗೆ ಮಾಡಿ
ಅವಾಗ ಸಲ್ಮಾನ್ ಖಾನು ಬೇಡ ಎಂತದ್ದು ಬೇಡ, ಯಾವ್ದೋ ಒಬ್ಬ ಗಂಡಿದ್ರೆ ಸಾಕಪ್ಪ ಅಂತ ಹೇಳ್ತೀವಿ. ಹೌದ್ ತಾನೇ? ಚಿಕ್ಕ ಹುಡುಗನಿಗೆ ನೀನ್ ಮದುವೆ ಅಂದ್ರೆ ನಿನ್ನ ಗಂಡ ನಿನ್ನ ನಿಂತಿ ಕಣೆ ಅಂದ್ರೆ ಹೋಗ್ಮಮ್ಮ ಅಂತ ನಾಚ್ಕೊಂಡು ಓಡೋಗ್ಬಿಡ್ತಾಳೆ. ಅದು ಏನು ಅಂತಂದ್ರೆ ಗೊತ್ತಿರೋಳಿಗೆ ಸುಮ್ಮನೆ ನಾಚ್ಕೊಂಡು ಹೋಗ್ತಾಳೆ. ಆದ್ರೆ ಸ್ವಲ್ಪ ಮೆಚುರಿಟಿ ಬಂದ ತಕ್ಷಣ ನೆಟ್ಟಿಗೆ ಮಾತಾಡು, ಅವೆಲ್ಲ ಮಾತಾಡಕ್ ಹೋಗ್ಬೇಡ, ಏನ್ ಅನ್ಕೊಂಡಿದ್ದೆ ನೀನು, ಏನ್ ಹೆಂಡತಿ ಅಂತ ಹೇಳ್ತೀಯ, ಸರಿ ಮಾತಾಡ ನನ್ನ ಹತ್ರ ಅಂತ ಹೇಳ್ತಾಳಿಲ್ಲ. ಯಾವಾಗ ಬುದ್ಧಿ ಬಂದಾಗ, ಬುದ್ಧಿ ಬರೋದಕ್ಕಿಂತ ಮುಂಚೆ ಹೋಗ್ಮಮ್ಮ ಅಂತ ನಾಚ್ಕೊಂಡು ಹೋಗ್ತಾಳೆ. ಹಂಗೆ ನೀವು ಹೆಂಗಿದ್ದೀರ ಅಂದ್ರೆ ಚಿಕ್ಕ ಮಗಳ ತರ ನನಗೆ ಅದು ಬೇಡ ಅಂತ ಹೇಳ್ತೀರಾ, ಯಾಕಂದ್ರೆ ಮೆಚುರಿಟಿ ಇಲ್ಲ, ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಆದ್ರೆ ಅರಿವಿಲ್ದಿರೋದಕ್ಕೆ ನೀವು ನನಗ್ ಬೇಡ ಅಂತ ಹೇಳ್ತೀರಾ. ಹಂಗೆ ಚಿಕ್ಕ ಹುಡುಗಿ ನನಗ್ ಬೇಡ ಅಂತ ಹೇಳ್ತದೆ. ಹಂಗಾಗ್ಬಾರ್ದು. ಅದಕ್ಕೆ ಮೆಚುರಿಟಿ ಬರಂಗ್ ಮಾಡಿ. ಅಂದ್ರೆ ಅದ್ರಲ್ಲಿ ಏನೋ ಒಂದು ಲೋಪ ಇದೆ, ಆ ಲೋಪನ ಫಿಲ್ ಮಾಡಿ, ಊಟದಲ್ಲೋ ಅಥವಾ ಅಂಶದಲ್ಲೋ ಅಥವಾ ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟರ್ ಹತ್ರ ಕೊಡಿಸಿ. ಅದು ಮೆಚುರಿಟಿ ಆದ ತಕ್ಷಣ ಅವಾಗ ನೀವು ಬೇಡ ಅಂದ್ರೂ ಕಟ್ಕೊಂಡು ಹೋಗ್ತಾಳೆ. ಆ ರೀತಿ ಮನುಷ್ಯರಿಗೆ ಆ ಮೆಚುರಿಟಿ ಬರ್ತಾ ಇಲ್ಲ, ಜನಗಳಿಗೆ ಅದು ಬರ್ತಾ ಇಲ್ಲ. ಆ ಮೆಚುರಿಟಿ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಅಂತಂದ್ರೆ ತಿಳಿಸೋಳವ್ರು ಯಾರು ಇಲ್ಲ. ತಿಳಿಸೇಳಕ್ ಬಂದ್ರೆ ಖಂಡಿತವಾಗ್ಲೂ ಬರುತ್ತದು. ಆ ಏಜ್ ಬಂತು ಅಂದ್ರೆ ಆಟೋಮೆಟಿಕ್ ಹೆಂಗೆ ಗಂಡು ನೋಡ್ಕೊಳುತ್ತೋ ಹಂಗೆ ಇದ್ರ ಮೆಚುರಿಟಿ ಬಂತು ಅಂತಂದ್ರೆ ಯಾರು ಬೇಡ, ಯಾರು ಏನ್ ಹಿಡ್ಕೊ ಅಂತಂದ್ರು ಹಿಡ್ಕೊಳಲ್ಲ, ಹೋಗ್ತಾ ಇರುತ್ತೆ. ಹಂಗೆ ಆ ರೀತಿ ಪದವಿ ಆ ಟೈಪ್ ಬರಬೇಕು. ಆ ರೀತಿಯಾದಂಥ ಪದವಿ, ಮಹಾನ್ರುಗಳೆಲ್ಲಂಥ ಪದವಿ ಪಡ್ಕೊಂಡಿರುವಂಥ, ಮೃತ್ಯುನ ಜಯಿಸುವಂಥ ಪದವಿ, ಮೃತ್ಯುಂಜಯನಾಗುವಂಥ ಪದವಿ, ಚಿರಂಜೀವಿ ಆಗುವಂಥ ಪದವಿ, ಜೀವ ಐಕ್ಯ ಆಗುವಂಥ ಪದವಿ, ಜೀವ ಸಮಾಧಿ ಆಗುವಂಥ ಪದವಿ ಇಲ್ಲಿ ನಮ್ಮ ದೈವ ಹೇಳಿದ್ನಲ್ಲ ಬಗ್ಲೇ, ಕಿಳ್ಳಾಮ ಅನ್ನೋ ಪದವಿನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಪದವಿನ ಪಡ್ಕೊಂಡಿರೋದಕ್ಕೆ ಎಲ್ಲರಿಗೂ ಚಿರಂಜೀವಿ ಆಗುವಂಥ ಒಂದು ಪದವಿನ ಕೊಡ್ತಾರೆ. ಫ್ರೀ, ಉಚಿತವಾಗಿ ಕೊಡ್ತಾ ಇದ್ದಾರೆ. ಉಚಿತವಾಗಿ ಹೆಂಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೊಂದು ಕಥೆ ಹೇಳ್ಬೇಕಾಗತ್ತೆ ನಿಮಗೆ. ಈಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ, ಒಂದು 1 ಕೋಟಿ ರೂಪಾಯಿ ಇದೆ. ಅದನ್ನ ಒಬ್ರಿಗೆ ಯಾರಿಗ ಕೊಡ್ಬೇಕು, ಫುಲ್ 1 ಕೋಟಿ ರೂಪಾಯಿ ಕೊಡ್ಬೇಕು. ಹೆಂಗ್ ಕೊಡ್ತೀರಾ ನೀವು? ಕೊಡಂದ್ರೆ ಕೊಡ್ತೀರಾ ನೀವು? ಯಾರು ಕೊಡಂದ್ರೆ ಕೊಡ್ತೀರಾ? ಯಾವ ಕಾರಣಕ್ಕೆ ಕೊಡಲ್ಲ. ಕೊಟ್ರಿ ಏನೋ 1 ಲಕ್ಷ ಕೊಡ್ಬೋದು, ಬಿಡಪ್ಪ ಕಷ್ಟ ಅಂದ್ರೆ 1 ಲಕ್ಷ ಕೊಡ್ಬೋದು. ಫುಲ್ 1 ಕೋಟಿ ರೂಪಾಯಿ ಕೊಡಕ್ಕಾಗತ್ತ ನಿಮಗೆ? ಕೊಡಕ್ಕಾಗಲ್ಲ. ಅದೇ 1 ಕೋಟಿ ರೂಪಾಯಿನ ಕೊಡ್ಬೇಕು. ನಿಮ್ಮ ಆಸ್ತಿ ಪೂರ ಅವ್ರಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಆಸ್ತಿ ಪೂರ ಅವ್ರಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ ಮಗ ಹುಟ್ಬಿಡ್ಬೇಕು. ನಿಮ್ ಮಗ ಹುಟ್ಬಿಟ್ರೆ ನಿಮ್ಗೆ ಕೊಡ್ತೀನಿ, ನೀವು ಕೊಡ್ಬೇಕದು ಆಟೋಮೆಟಿಕ್ ಆಗಿ ಹೋಗ್ಬಿಡ್ತದೆ. ಹಂಗೆ ಮಗನಾಗುವಂತ ಒಂದು ತತ್ವ ಐತೆ. ಮಗನಾಗುವಂತ ತತ್ವ, ಆ ತತ್ವನ ನೀವು ದತ್ತು ತಗೊಳೋದು ಅಥವಾ ನಾನು ನಿಮ್ಮ ಪ್ರೀತಿಗೆ ಪಾತ್ರನಾಗೋದು, ಹಂಗ್ ಮಾಡ್ಬಿಟ್ರೆ ನಂಗೆ ಬರುತ್ತಲ್ಲ. ಹಂಗೆ ಅವರಿಗೆ ಮಗ ಆಗುವಂತ ಒಂದು ದಾರಿ ಇದೆ. ಆ ದಾರಿನ ನಾವು ಅಳವಡಿಸ್ಕೊಂಡ್ಬಿಟ್ವಿ ಅಂತಂದ್ರೆ ನೀವೇನು ಬಿಡಬೇಡ, ಏನು ಬಿಡಬೇಡ, ಎಲ್ಲ ಇಟ್ಕೊ. ಈಗ ನಿಮಗೆ ನೀವು 1 ಕೋಟಿ ರೂಪಾಯಿ ಆಸ್ತಿ ಐತೆ, ಮಗನಿಗೆ ಕೊಡ್ಬೇಕು. ಮಗ ಆಗ್ಬಿಟ್ಟ ಅವನು, ಮಗನ ಹತ್ರ ಬೇರೆ ಎಲ್ಲ ಐತಪ್ಪ, ದುಡಿಮೆ ಐತೆ, ಆ ದುಡಿಮೆ ಐತೆ, ಈ ದುಡಿಮೆ ಐತೆ, ಇಟ್ಕೊಳ, ನಂದನ್ನ ತಗೊಳ ಅಂತ ಹೇಳ್ತೀರಾ? ನಿನಗೆ ಆ ದುಡಿಮೆ ಐತಿ, ಈ ದುಡಿಮೆ ಐತೆ, ನಾನು ನಿನ್ ಕೊಡಲ್ಲ ಕಣ ಅಂತ ಹೇಳ್ತೀವ? ನಿನ್ನ ಹತ್ರ 1000 ಕೋಟಿ ಇರ್ಲಿ ಕಣ, ನಂದನ್ ತಗೊಳ ಅಂತ ಹೇಳ್ತಿರಲಿಲ್ಲ, ನಂದು ಅಂತ ನೀನ್ ತಗೊಳ ನೀನು ಅಂತ ಹೇಳ್ತಿರಲಿಲ್ಲ. ಹಂಗೆ ಇಲ್ಲಿ ನಿನ್ ದುಡಿಮೆ ಆಯ್ತಾ ಇಟ್ಕೋ, ವ್ಯಾಪಾರ ಆಯ್ತಾ ಇಟ್ಕೋ, ಆದ್ರೆ ನಂದನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಮಗನಾಗುವಂತ ಒಂದು ಪದ್ಧತಿ ಇದೆ. ತಿಳ್ಕೊಳ್ಳಿ. ಮಗ ಆಗಿ ನೀವು ಮಗ ಆಗಿ ಅವ್ರ ತಂದೆ ಆಗ್ತಾರೆ. ಯಾವ ಟೈಮು ಇಲ್ಲ, ಟೈಮ್ ಯಾವ್ದು ಇಲ್ಲ, ಯಾರಿಗೂ ಯಾವ್ದು ಟೈಮ್ ಇಲ್ಲ ಸರ್. ನಾನ್ ನೆನ್ಸ್ಕೊಂಡ್ರೆ ಯಾವ್ದು ಟೈಮ್ ಇಲ್ಲ. ನನಗ್ ಬೇಕು ಅಂತ ನಾನು ನೆನ್ಸ್ಕೊಂಡೆ ಅಂತಂದ್ರೆ, ಈಗ ಉದಾಹರಣೆಗೆ ಈಗ ಇಲ್ಲಿ ಮಾತಾಡ್ತಾ ಇದೀವಿ, ಹೊರಗಡೆ ಎಂತ ನಿಮ್ಮ ಹೆಸರು ದಿನೇಶ್ ಅವರಿಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದೈತೆ, ಬಂದ್ ತಗೊಳ್ಳಿ ಅಂತಂದ್ರೆ ಸುಮ್ಮನೆ ನಾನು ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೇಳ್ತೀರಾ? ಹಾಸ್ಪಿಟ್ಲಾಗ ಬೆಡ್ನಾಗ ಮಕ್ಕಂಡಿದ್ರು ಎಲ್ಲ ಗ್ಲೂಕೋಸ್ ಗೀಲ್ಕೋಸ್ ಎಲ್ಲ ಕಿತ್ತಾಗ ಕೊಡೋದು 1 ಕೋಟಿ ರೂಪಾಯಿ ಇಸ್ಕೊಂಬರಕ್ ಹೋಗ್ತಿರಲ್ಲ. ಅದು ನೀನೇ ಬಂದ್ರೆ ಮಾತ್ರ ಕೊಡ್ತೀನಿ, ನಿನ್ ಹೆಂಡತಿ ಬಂದ್ರು ಕೊಡಲ್ಲ, ನಿನ್ ಮಗ ಬಂದ್ರು ಕೊಡಲ್ಲ ಅಂತಂದ್ರೆ ಕಿತ್ತು ಬಿಸಾಕಿ ಚೌಳ್ಕೊಂಡಾದ್ರೂ 1 ಕೋಟಿ ರೂಪಾಯಿ ತಗೊಂಡ್ಬರ್ತೀವಿ. ಯಾಕೆಂದ್ರೆ ಅದ್ರ 1 ಕೋಟಿ ರೂಪಾಯಿ ವ್ಯಾಲ್ಯೂ ಗೊತ್ತು ನಿಮಗೆ, ಹೌದ್ ತಾನೆ? ಅದಕ್ಕೆ ಓಡೋಗ್ತೀರಾ. ಹಂಗೆ ಈ ಸತ್ಯದ ದಾರಿಯ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ಮುಂದಿನ ಯೋಚನೆ ಮಾಡೋಣ ಅಂತ ಹೇಳ್ತಾ ಇದೀವಿ. ತಿಳ್ಕೊಳ್ಳಿ. ಅಲ್ಲ, ತಿಳ್ಕೊಂಡಿಲ್ಲ ಅಂತಂದ್ರೆ ಏನ್ ನಷ್ಟ ಅಂತಂದು ಗೊತ್ತಿಲ್ಲ, ತಿಳ್ಕೊಂಡ್ರೆ ಏನ್ ಲಾಭ, ತಿಳ್ಕೊಂಡ್ ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಪ್ರಪಂಚ ಹೇಳೋದು ಹಂಗೆ ತಾನೆ, ತಿಳ್ಕೊಂಡು ನಾನೇನ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ತಿಳ್ಕೊಂಡು ನಾನೇನ್ ಮಾಡ್ಲಿ ಅಂತಂದು 1 ಕೋಟಿ ರೂಪಾಯಿ ಲಾಭ ನಿಮಗೆ ಬರ್ತಾ ಐತೆ ಅಂತ ನಾವು ಹೇಳ್ತೀವಿ. ನಾನು ತಗೊಂಡು ನಾನೇನ್ ಮಾಡ್ಲಿ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ಹೋಗ್ತಿರ್ ಬಿಡಪ್ಪ, ನಾನು ಹೋಗಿ ಇಸ್ಕೊಂತೀನಿ, ನಾನು ಏನ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಹಂಗೆ ನಾವು ಇಸ್ಕೊಂತಾ ಇರ್ತೀವಿ, ನೀವು ತಗೊಂಡೆ ನಂಗೆ ಹೋಗ್ತಾ ಇರಿ ಅಷ್ಟೇ ಅಂತ ಹೇಳ್ಬೇಕಾಗತ್ತೆ. ಹಂಗಾಗ್ಬೇಡಿ, ತಗೊಳ್ಳಿ, ಅರಿವನ್ನ ಮೂಡಿಸ್ಕೊಳ್ಳಿ, ಅರಿವನ್ನ ಎಕ್ಸ್ಟ್ರಾ ಜಾಗ್ರತೆ ಮೂಡಿಸ್ಕೊಳ್ಳಿ. ಎಂತ ಪ್ರಪಂಚಕ್ಕೆ ಹೋಗ್ತಿದೀವಿ ಅಂತ ನಮಗೆ ಗೊತ್ತಿಲ್ಲ, ಎಂತ ಪ್ರಪಂಚಕ್ಕೆ ಹೋಗ್ತಿದೀವಿ ಗೊತ್ತಾಯ್ತಾರ ನಿಮಗೆ? ಆ ವಿಚಾರ ತಿಳ್ಕೊಳ್ಳಿ. ಆ ವಿಚಾರ ತಿಳ್ಕೊಂಡ್ರೆ ಬಿಡಕ್ ಯಾರಿಗೂ ಆಗಲ್ಲ. ಯಾವ ಪ್ರತಿಯೊಬ್ಬ ಮನುಷ್ಯನ ಈಶನಾಗ್ಲಿಕ್ಕೆ ಬಂದಿರೋ ಅಂತ ಯಾರು ಅದ್ ಬೇಡ ಅಂತ ಹೇಳ್ಬಿಟ್ಟು ಆ ಪದವಿನ ಬೇಡ ಅಂತ ಹೇಳಕ್ ಇಷ್ಟನೇ ಇಲ್ಲ. ಅದ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ಅಷ್ಟೇ.